welcome back to our YouTube channel. Hi guys, welcome back. Welcome back. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. Hi guys, welcome back to our YouTube channel. ಹೆಂಗದಿರೆಲ್ಲರೂ? ಐ ಹೋಪ್ ನೀವು ಆರಾಮದಿರಿ ಅಂತ ಅನ್ಕೊಂತೀವಿ. ನಾವು ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ದು ಫ್ರೆಂಡ್ಶಿಪ್ ಸ್ಟೋರಿ, ಫ್ರೆಂಡ್ಶಿಪ್ ಬ್ಲಾಗ್ ಹೇಳ್ಬೇಕಂತ ಅನ್ಕೊಂಡಿವಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಚಾನಲ್ ಒಳಗೆ ಈಕಿನ ಚಾನಲ್ ಒಳಗೆ ವಿಡಿಯೋ ಬರತೈತಿ. ಹೋಗಿ ನೋಡಿ ಸಪೋರ್ಟ್ ಮಾಡಿರಿ, ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಅಪ್ಕಮಿಂಗ್ ವಿಡಿಯೋಸ್ ಬರ್ತಾನೆ ಇರ್ತಾವು, ನೋಡ್ತಾ ಇರಬೇಕು ಅಷ್ಟೇ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ ಹಲ್ಕಿಸ್ಕೊಂತ. ಏನಿಲ್ಲ ರೀ, ನಮ್ದು ಫ್ರೆಂಡ್ಶಿಪ್ ಫಸ್ಟ್ ನಾವು ಮೀಟ್ ಆಗಿರೋದ ನಮ್ಮ ಕಾಲೇಜ್ ಒಳಗೆ, PU ಕಾಲೇಜ್ ಮೈಲಾರಪ್ಪ ಮೆಣಸ್ಕಿ. ಫಸ್ಟ್ PU ಒಳಗೆ ಅಷ್ಟೊಂದೇನು ನಾವು ಹೈ ಬೈ ಅಷ್ಟೇ ಇದ್ವಿ. ನಮ್ದು ಗ್ರೂಪ್ ಬೇರೆ ಇತ್ತು, ಇವ್ರದ್ದು ಗ್ರೂಪ್ ಬೇರೆ ಇತ್ತು. ಇವ್ರು ನಾವು ನೋಡ್ತಿದ್ದಿಲ್ಲ, ನಮ್ಮನ್ನ ಇವ್ರು ನೋಡ್ತಿದ್ದಿಲ್ಲ. ಇವ್ರ ಲೋಕ, ಇವರು ಏನದು ನಾವಿರೋದು ಗ್ರೂಪ್ ಒಳಗೆ ನಾವಿರೋ ಇಂಟೆನ್ಷನ್ ಏನಂತಾರ ಅದಕ್ಕೆ ಮೈಂಡ್ ಸೆಟ್ ಬೇರೆ ಇತ್ರಿ. ಇವ್ರದ್ದು ಗ್ರೂಪ್ ಒಳಗೆ ಇವ್ರು ಇರೋದ್ ಮೈಂಡ್ ಸೆಟ್ ಬೇರೆ ಇತ್ತು. ನಮಗ ಇವ್ರಿಗೆ ಹಿಂಗಿತ್ತು ಅವಾಗ. ಆದ್ರೆ ಈಕಿ ಹೆಂಗ್ ನನಗೆ ಹಿಂಗ್ ಕ್ಲೋಸ್ ಆಗಿ ಹೇಳ್ತಾರ ಗೊತ್ತಿಲ್ಲ, ಆದ್ರೂ ಕ್ರೇಜಿ ಐತ್ರಿ. ಆಮೇಲೆ ಫಸ್ಟ್ PU ಮುಗೀತು, ಸೆಕೆಂಡ್ PU ಬಂದ್ವಿ. ಸೆಕೆಂಡ್ PU ಹಂಗೆ ಇತ್ತು ನಾರ್ಮಲ್ ಆಗಿ. ಆಮೇಲೆ ಸ್ವಲ್ಪ ನಮ್ಮ ಟೀಮ್ ಒಳಗೆ ಕ್ಲಾಶಸ್ ಆದವು. ಇವ್ರದ್ದು ಹಂಗೆ ಡಿವೈಡ್ ಆಗಿ ಆಮೇಲೆ ಮತ್ತೆ ಒಂದೇ ಬೆಂಚ್ ಒಳಗೆ ಕೂತ್ಕೊಳತ್ವಿ, ಒಬ್ರಿಗೊಬ್ರು ಮಾತಾಡತ್ವಿ. ಆಮೇಲೆ ಅಷ್ಟು ಇನ್ನೇನು ಕಾಲೇಜ್ ಮುಗಿತೈತಿ, ಎಂಡ್ ಐತಿ, ಅದು ಆ್ಯನ್ವಲ್ ಗ್ಯಾದ್ರಿಂಗ್ ಅಲ್ಲ, ಅವಾಗ ಕ್ಲೋಸ್ ಆದ್ವಿ. ಹಂಗೆ ಕ್ಲಾಸ್ ಬಂಕ್ ಮಾಡೋದು, ಅಲ್ಲಿ ಹೋಗೋದು, ಅಲ್ಲಿ ಹೋಗೋದು ಅನ್ನೋದಕ್ಕಿಂತ ಇನ್ನೊಬ್ಬಕ್ಕೆ ನನ್ನ ಫ್ರೆಂಡ್ ಅದಲ್ಲ, ಅವ್ರ ಮನೆ ಜಾಸ್ತಿ ಹೋಗ್ತಿತ್ತು. ಒಂಥರ ಚೆನ್ನಾಗಿತ್ತು ಕಾಲೇಜ್ ಲೈಫ್. ಆಮೇಲೆ ಒಂದು ವರ್ಷ ಗ್ಯಾಪ್ ಆತಲ್ಲ ಕಾಲೇಜ್ ಮುಗಿದ್ಮೇಲೆ. 2 ವರ್ಷ 2 ವರ್ಷ ಗ್ಯಾಪ್ ಆತು. ಕಾಲೇಜ್ ಮುಗಿದು ಸೆಕೆಂಡ್ PU ಕಾಲೇಜ್ ಮುಗಿದು 2 ವರ್ಷ. ಒಂದ್ ವರ್ಷ ಗ್ಯಾಪ್ ಆತು. ಈಕಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ಲು. ಬಸ್ ಸ್ಟ್ಯಾಂಡ್ ಕಡೆ ಹೊಟ್ಟಿದ್ಲು, ನಂಬರ್ ಕೊಟ್ಟು ಹೋಗೋಣ. ನಂಬರ್ ಎಲ್ಲಾರು 10 ನಂಬರ್ ಕೊಟ್ರೆ ಈಕಿ 9 ಕಿಲೋಮೀಟರ್ ಕೊಟ್ಟು ಹೋಗಿದ್ಲು. ನಾನು ಈಕಿ ಮುಂದಕ್ಕೆ ಹೋಗೋಣ ಅವಸರದಾಗ ಅಲ್ಲೇ ಹೊಂಟಿದ್ರು ಅವ್ರು ಆ್ಯಕ್ಚುಲಿ. ಹೌದಿಲ್ಲ, ನಂಬರ್ 9 ಕೊಟ್ಟು ಹೋಗೋಣ. ಆಮೇಲೆ ಕರ್ತೀನಿ ಹೊಳ್ಯಾಡ್ಸ್ಕೊಂಡು ಹೊರಟುಬಿಟ್ಟ. ಅಳ್ಳಾಡ್ಸ್ಕೊಂತ ಬೇಡ, ಎಲ್ಲಾರು ನಮ್ದು ಫ್ಯಾಮಿಲಿ ಇದ್ರಿ. ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ, ನಮ್ಮ ಇನ್ನೊಬ್ಬಾಕಿ ಅಕ್ಕ, ಒಂದು ಸ್ವಲ್ಪ ಜನ ಸ್ವಲ್ಪ ಹೊರಗೊಂಟಿದ್ವಿ. ಹಾಗಾಗಿ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ಲು. ನಾನು ಅವಸರದಿಂದ ನನಗೆ ಗೊತ್ತಿಲ್ಲ, ಅವಾಗ ನನಗೆ ಅಷ್ಟು ಫೋನಿನ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಂಬರ್ ಇತ್ತು, ಅಷ್ಟು ನಾಲೆಜ್ ಇಲ್ಲ ಅಂತಿಲ್ಲ, ಬಟ್ ನಂಬರ್ ಕೊಡೋಷ್ಟೇ ನಾಲೆಜ್ ಇರಲಿಲ್ಲ. ಬಟ್ ಅವಸರದೊಳಗೆ ನಾನು ಸಿಕ್ಕಿರೋ ಖುಷಿಗೆ ನಾನು 9 ನಂಬರ್ ಅಷ್ಟು ಕೊಟ್ಟಿದ್ದೆ. ಹೊಳೆ ಸಿಗೋದು ಬೇಡ ಅಂತಂದಕ್ಕಿದೆ ಏನಿಲ್ಲ. ಅದಾದ್ಮೇಲೆ ಅಷ್ಟ ವಾಪಸ್ಸಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಕ್ಕ ಆಗಿಲ್ಲ. ಆಮೇಲೆ ಇನ್ನೊಬ್ಬಕಿ ಫ್ರೆಂಡ್ ಇಕ್ಕಿನ ಬರ್ತಡೇ ದಿನ ಆಕಿ ಸ್ಟೇಟಸ್ ಹಾಕಿದ್ಲು. ಆಮೇಲೆ ಅಕ್ಕಿನ ಹತ್ರ ಇವ್ರ ಚಿಕ್ಕಮ್ಮ ನಂಬರ್ ಇಸ್ಕೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅದು ಹೆಂಗೆ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು ಗೊತ್ತಿಲ್ಲ, ಇಲ್ಲಿವರೆಗೂ ಬಂದೀವಿ. ಜಸ್ಟ್ ಅವಾಗೇನು ಕಾಂಟ್ಯಾಕ್ಟ್ ಆಗಿದ್ಲಲ್ಲ, ನಮ್ಮ ಚಿಕ್ಕಮ್ಮನ ಹತ್ರ ಇಸ್ಕೊಂಡು ನಂಬರ್, ಅವಾಗಷ್ಟ ಫೋನ್ ಯಾವಾಗಾರು ಒಂದ್ಸರ್ತಿ ಅಷ್ಟೇ ಫೋನ್ ಮಾಡ್ತಿದ್ಲು. ಅದಾದ್ಮೇಲೆ ಹಂಗೆ ಮಾತಾಡ್ಕೊಂತ ನಮ್ಮ ಮನೆಯೊಳಗೆ ನಮ್ಮ ಅಕ್ಕಾರ ಜೊತೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕ್ಲೋಸ್ ಆದ್ಲು. ನಮ್ಮ ಮನೆಗೆ ಬರೋದು ಹೋಗೋದು ಅಷ್ಟಿತ್ತು, ಚಲೋ ಇತ್ತು ಒಟ್ಟು ಫ್ರೆಂಡ್ಶಿಪ್. ಅದಾದ್ಮೇಲೆ ಕಾಲೇಜ್ ಒಳಗೆ ಒಂದು ಮೆಮೊರಿಯಬಲ್, ಅದು ಒಂದು ಆ್ಯಕ್ಚುಲಿ ಅದಕ್ಕೆ ನಾವು ಮೆಮೊರಿಯಬಲ್ ನಗೋದು ಅದನ್ನ ಇಟ್ಕೋಬಾರ್ದು. ನಾವು ಕ್ಯಾಂಟೀನ್ ಒಳಗೆ ಮಿರ್ಚಿ ಮತ್ತು ಗಿರ್ಮಿಟ್ಟಿ ತಿನ್ನಾತಿದ್ವಿ. ಇಕ್ಕಿ ಇನ್ನೊಬ್ಬಕ್ಕಿ ಯಾರ್ಲಿಕ್ಕಿ ನಾನು ಸಂಗೀತ ವೆಂಕಮ್ಮ, ಇವರು 3 ಜನ ಡಿವೋರ್ಸ್ ಸ್ಕೂಟಿ ತಗೊಂಡು ಹೊಂಟ ದಿಬ್ಬ ಹತ್ತು.
ಆ್ಯಕ್ಚುಲಿ ಫ್ರೆಂಡ್ಶಿಪ್ ಅಂದ್ರೆ ಇದು ಬಿದ್ದಿಲ್ಲ ನಾನು ನೋವು ಕಾಲು ಹಲ್ಕಿಸಿ ಅಂತ ನಾನು ಈಕಿ ಬಿದ್ದಾಳ ಹೋಗಿ ಎಬ್ಸೋದಿಲ್ಲ ನನಗೆ ಹಿಂಗೆ ಕೈಯಾಗ ಪ್ಲೇಟ್ ಇಟ್ಕೊಂಡಿನಿ ಈಗ ಒಂದು ಮಿರ್ಚಿ ಇಟ್ಕೊಂಡು ಹಿಂಗ ನಿಂತು ಬಿಟ್ಟೀನಿ ಆಕಿ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಂಗೆ ಈಗೂ ನಗು ಬರುತ್ತೆ. ಇದು ಲೈಫ್ ಒಳಗೆ ನಾ ಸತ್ತು ಅಕ್ಕಿ ಸಾಯೋವರೆಗೂ ಇದು ನನ್ನ ತಲೆಯಾಗಿದ್ರೆ ಸಾಯೋದಿಲ್ಲ ಅಷ್ಟು. ಆಕಿಗೆ ಆಮೇಲೆ ಬಿದ್ದಿದ್ದು ನೋವು ಐತಿ ಎಲ್ಲ ಐತಿ. ಈ ಥರ ಆಕಿ ವಂದನ ಅಂತಿದ್ಲು ಒಬ್ಬಾಕಿ ಮದ್ದಿ ಬರವಲ್ಲ ಹಿಂಗೆ ಸುಮ್ಮನೆ ನಿಂತ್ಬಿಟ್ಟ ಆದ್ಮೇಲೆ ಈಕಿ ಬಿದ್ದು ನೋವಿದ್ರು ಬಿದ್ದು ಈಕಿ ನಗ ಅಂತಿದ್ಲು. ಸೊ ಒಂಥರ ಕಾಲೇಜ್ ಮೆಮೊರೀಸ್ ಸಖತ್ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಮೆಮೊರೀಸ್ ಭಾಳ ಅದಾವು. ಮೆಮೊರೀಸ್, ಕಾಲೇಜ್ ಮೆಮೊರೀಸ್. ಇವಾಗ ನಾವು ವಾಪಸ್ ಆ ಲೈಫಿಗೆ ಹೋಗ್ಬೇಕಂದ್ರೂ ಆಗಲ್ಲ. ಆದ್ರೂ ನಾವು ಈಗೇನು ಇಷ್ಟು ನಗ ಆಗ್ತೀವಲ್ಲ ಎವ್ರಿ ಟೈಮು ಮೀಟ್ ಆದಾಗ ಇದ್ದೇ ಇರುತ್ತೆ ನಮ್ದು. ನಕ್ಕು ಹೊಟ್ಟಿನ ನೋವು ಅಷ್ಟು ನಗ್ತೀವಿ, ಅಷ್ಟು ಮೈಂಡ್ ರಿಲೀಫ್ ಆಗುತ್ತೆ. ಆಮೇಲೆ ಇವ್ರದ್ದು ಮ್ಯಾರೇಜ್ ಆಯಿತು. ಆಫ್ಟರ್ ಕಾಂಟ್ಯಾಕ್ಟ್ ಎಲ್ಲ ಆದ್ಮೇಲೆ ಮತ್ತೆ ನಾ ಆಕಿ ಜೊತೆ ಮಾತ್ಬಿಟ್ಟೆ. ಬರೀ ಮಾತು ಬಿಡೋದು, ಕ್ಲೋಸ್ ಆಗೋದು, ಮಾತು ಬಿಡೋದು. ಫ್ರೆಂಡ್ಶಿಪ್ ಅನ್ನೋದು ಏನೈತೆ ನೋಡ್ರಿ, ಮಾತು ಬಿಟ್ರು ರಿಟರ್ನ್ ಏನದು ಮಾತಾಡಕ್ ಕುಂತ್ರು ಆ ಬಾಂಡಿಂಗ್ ಹಂಗ ಇರುತ್ತಲ್ಲ ಅದಕ್ಕಂತಾರೆ ಟ್ರೂ ಫ್ರೆಂಡ್ಶಿಪ್ ಅಂತ. ಆಮೇಲೆ ಈಕಿ ಮದುವೆ ಆಯ್ತು, ನನಗೆ ಸ್ವಲ್ಪ ಬೇಜಾರು ಅನ್ನೋದಕ್ಕಿಂತ ಸಿಟ್ಟು ಬಂದಿತ್ತು. ಸೊ ಹಂಗಾಗಿ ಈಕಿನ ಜೊತೆ ಮಾತು ಬಿಟ್ಟೆ, ಎಲ್ಲನೂ ಬಿಟ್ಟೆ. ಮಾತು ಬಿಟ್ಟಾಡ್ರಿ ನನ್ನ ಮದ್ವೆ ಆದ್ಮೇಲೆ. ಆಮೇಲೆ ಇನ್ಸ್ಟಾ ಐ ಡಿ ಸಿಕ್ತಿಕ್ಕಿಂದ ಹಿಂಗೆ ಫಾಲೋ ರಿಕ್ವೆಸ್ಟ್ ಕಳ್ಸಿದೆ, ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಮೆಸೇಜ್ ಮಾಡಿದೆ. ಅದಾದ್ಮೇಲೆ ಎಷ್ಟೋ ಮೆಸೇಜ್ ಮಾಡಿದ್ರು ನೋಡಿಲ್ಲ. ಹಂಗೆ ಏನಂತ ಬ್ಯಾಕ್ ಟು ಬ್ಯಾಕ್ ನಾನು ಮೆಸೇಜ್ ಮಾಡ್ಕೊತಾನೆ ಇದ್ದೆ ಆಕಿಗೆ. ಅದಾದ್ಮೇಲೆ ಆಕಿ ಏನೋ ಒಂದಿಟ್ಟು ನನ್ನ ಮೆಸೇಜ್ ನೋಡಿ ಕರಕ್ತನಕ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮಗೂ ಫ್ಯಾಮ್ಲಿ ಏನೂ ಇರಲಿಲ್ಲ. ಇಕ್ಕಿದು ಮ್ಯಾರೇಜ್ ಹಂಗಾಗಿತ್ತು ಅಂತಂದು ಅಟ್ಲೀಸ್ಟ್ ಹೋಗ್ಲಿ ಬಿಡು, ಹೋಗಿ ಥಾನೆ ಬರ ಅಂತ ಮತ್ತೆ ಕಾಂಟ್ಯಾಕ್ಟ್ ಆದ್ವಿ. ಕಾಂಟ್ಯಾಕ್ಟ್ ಆಗಿರೋದು. ಅದಾದ್ಮೇಲೆ ಹಂಗೆ ಇವರು ಬೆಂಗಳೂರೊಳಗೆ ಇದ್ರು, ನಾವು ಗದಗೊಳಗಿದ್ವಿ ನಮ್ಮೂರಾಗ. ಅದಾದ್ಮೇಲೆ ಅವಾಗ ಕಾಂಟ್ಯಾಕ್ಟ್ ಆಗಿಂದನೂ ಸ್ವಲ್ಪ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಿದ್ಲು ಈಕಿ. ಅದಾದ್ಮೇಲೆ ನಾವು ಬೆಂಗಳೂರಿಗೆ ಬಂದು ಶಿಫ್ಟ್ ಆದ್ವಿ. ಆಮೇಲೆ ಇವ್ರು ಬೆಂಗಳೂರಿಗೆ ಬಂದ ಮೇಲೆ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕ್ಲಾಶಸ್. ಅದು ನೆನೆಸ್ಕೊಂಡ್ರೆ ಇನ್ನೂ ಚೀಪ್ ಅನಿಸ್ತೈತೆ ನನಗೆ. ಅಷ್ಟೊಂದೆಲ್ಲ ಕ್ಲಾಶಸ್ ಆಯಿತು, ಹಂಗೆ ಇರ್ತಾವು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಷ್ಟು ಏನಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರಿ ಅದು ಏನು ಜಗಳ ಆತಲ್ಲ, ಅದಾದ್ಮೇಲೆ ರಿಟರ್ನ್ ನಾವು ಯಾವ ಜಗಳಲ್ಲಿ ಬರೀ ಜಗಳದ ಹೇಳ್ಕೊಂತ ಬರೋದ್ಬಿಟ್ಟಿವಿ ನಾವು. ಮತ್ತು ಅದು ಇರೋದಾಯ್ತಲ್ಲ ನಮ್ಮಿಬ್ಬರು ನಡ್ಬೇಕು. ಬಟ್ ಇದು ಅಂತೂ ಭಾಳ ಚೀಪಾಗಿ ಆಗಿತ್ತು. ಅಂದ್ರೆ ಇದು ಜಗಳ. ಐ ಕಾಂಟ್ ಎಕ್ಸ್ಪ್ಲೇನ್ ದಟ್ ಒನ್. ಸೊ ಲೀವ್ ಇಟ್. ಅದೊಂದಾಯಿತು. ಆಮೇಲೆ ಅದು 1 year, ಆಲ್ಮೋಸ್ಟ್ ಒನ್ ಇಯರ್ ಗ್ಯಾಪ್ ಅದಾವು. ಇವಾಗ ಒಂದು 3-4 months ಆಯಿತು ಮತ್ತೆ ಕಾಂಟ್ಯಾಕ್ಟ್ ಆಗಿವಿ. ಮತ್ತು ಏನು ಜಗಳ ಮಾಡೀವಿ, ಅಷ್ಟು ಮನಸ್ತಾಪ ಆಗೈತೆ ಅಂದರೂ ಹಳೆ ಬಾಂಡ್ ಏನು ಇನ್ನೂ ಮರ್ತಿಲ್ಲ. ಇನ್ನೂ ಹೆಚ್ಚಿಗೆ ಬಾಂಡ್ ಆಗೈತೆ ಹೊರತು ಅದನ್ನು ಮರೆಯೋಕ್ಕಾಗೋದೂ ಇಲ್ಲ. ಸೊ ಅದೇ ಹೇಳಿದೆ ಅಲ್ರಿ, ಟ್ರೂ ಫ್ರೆಂಡ್ಶಿಪ್ ಅಂತಂದ್ರೆ ಅದೆಷ್ಟೋ ಜಗಳ ಮಾಡಿ ರಿಟರ್ನ್ ಅವರು ಕಾಂಟ್ಯಾಕ್ಟ್ ಆದ್ರೂ ಹಳೆ ಬಾಂಡ್ ಏನಿರುತ್ತಲ್ರಿ ಅವ್ರ ಜೊತೆ, ಅದ ರಿಯಲ್ ಫ್ರೆಂಡ್ಶಿಪ್. ಯಾವತ್ತಿಗೂ ಕಳ್ಕೊಳಕ್ ಹೋಗ್ಬೇಡ್ರಿ. ಜಗಳ ಮಾಡ್ರಿ, ಮಾತು ಬಿಡ್ರಿ, ಮತ್ತೆ ಕೂಡ್ರಿ, ಅದ್ರ ಕಳ್ಕೊಳಕಂತೂ ಹೋಗ್ಬೇಡ್ರಿ. ಬಟ್ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಅವಾಯ್ಡ್ ಮಾಡಿ ವಾಪಸ್ ನಾವು ಒಂದ್ಸತಿ ಅವಾಯ್ಡ್ ಮಾಡಿದ್ರೆ ಅವ್ರು ಸಾಯತ್ತಾರಂದ್ರೂ ಹೊಳ್ಳಿ ನೋಡೋಂಗಿಲ್ಲ ಅಂತ. ಅದಕ್ಕಿನ ಜೊತೆ ಏನು ಬಾಂಡಿಂಗೋ ಏನು ಅಟ್ರಾಕ್ಷನೋ ನನಗೆ ಗೊತ್ತಿಲ್ಲ. ಅದು ವಾಪಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಬಟ್ ಇನ್ಮೇಲೆ ಅದು ರಿಪೀಟ್ ಆಗಲ್ಲ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಮುಂದೆ ಹೋಗ್ತೀವಿ. ಆ ಥರ ಮಿಸ್ಟೇಕ್ ಮತ್ತೆ ಆಗೇನಾಗಲ್ಲ. ಯಾಕಂದ್ರೆ ಜಗಳ ಮಾಡಿ ಕೂಡಿ ನಮ್ಗೆ ಬೇಸರ ಆಗ್ಬಿಟ್ಟಿದ್ರಿ. ಹಾಗಾಗಿ ಶಟ್ಕೊಂಡ್ರು 5 ನಿಮಿಷದ್ದು ಇರುತ್ತೆ ಜಗಳ ಇಲ್ಲಂತಲ್ರಿ ಇಬ್ರು ಮಧ್ಯೆ. ಎಂಟ್ರು ಒಂದಿಟ್ಟು ಇರುತ್ತೆ. ಆಮೇಲೆ ಮತ್ತೆ ಅದೇ 5 ನಿಮಿಷದ್ದು ಕಿಕಿ ಅಂತ ಕಿಸ್ಬಿಟ್ಟು ಅಂದ್ರೆ ಅಲ್ಲಿ ಮುಗಿದೋಗುತ್ತೆ. ಆ್ಯಕ್ಚುಲಿ ಸ್ಟಾರ್ಟಿಂಗಿಂದನೂ ನಾವು ಹಂಗೆ ಇರಬೇಕಿತ್ತು. ಅವು ಹಂಗೆ ಇರ್ತಾವಲ್ಲ, ಆಲ್ತು ಫಾಲ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು.
ಕಮ್ಯುನಿಕೇಶನ್ ಇಲ್ಲದೆ ಇರೋದು, ಇನ್ನೊಬ್ಬರ ಮಾತುಗಳು ಕೇಳಿಕೊಂಡು. ಆ್ಯಕ್ಚುಲಿ ಅದ್ರ ಸಂಬಂಧನೇ. ಸೊ ಹಂಗಾಗಿ ಇರುತ್ತೆ, ಹೋತು, ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರಲ್ಲಿ ಚೆನ್ನಾಗಿರೋಣ ಅಷ್ಟ. ಬಟ್ ಈ ಫ್ರೆಂಡ್ಶಿಪ್ ಎಲ್ಲಿ ತನಕ ಇರುತ್ತಂತ ಗೊತ್ತಿಲ್ಲ ರೀ. ಆಲ್ಮೋಸ್ಟ್ ನಾವು ಸಾಯುತನೂ ಉಳಿಸ್ಕೊಂಡು ಹೋಗ್ತೀವಿ ಅಂತ ಮಾತು ಕೊಡ್ತೀವಿ.